ಮತ್ತೊಂದು ಮರ್ಡರ್ ಹನಿಮೂನ್ ಕಥೆ ಈಗ ಬಹಳಷ್ಟು ಚರ್ಚೆ ಕಾರಣ ಆಗ್ತಿದೆ. ಮೇಘಾಲಯದ ಬಳಿಕ ಉತ್ತರ ಪ್ರದೇಶದಲ್ಲಿ ಒಂದು ಘಟನೆ ಆಗ್ಬಿಟ್ಟಿದೆ. ಮೇಘಾಲಯದ ಬಳಿಕ ಉತ್ತರ ಪ್ರದೇಶದಲ್ಲಿ ಒಂದು ಘಟನೆ ಆಗಿದೆ. ಮೇಘಾಲಯದಲ್ಲಿ ಪ್ರಿಯಕರನಿಗಾಗಿ ಗಂಡನನ್ನ ಕೊಂದಿದ್ಲು ಕಿಲೇಡಿ. ಉತ್ತರ ಪ್ರದೇಶದಲ್ಲಿ ಲವ್ವರ್ಗಾಗಿ ಮಕ್ಕಳನ್ನೇ ಕೊಂದಿದ್ದಾಳೆ ಮಹಾತಾಯಿ. ಪ್ರಿಯಕರನ ಜೊತೆ ಹನಿಮೂನ್ಗೆ ಹೋಗೋದಕ್ಕೆ ಮಕ್ಕಳಿಗೆ ವಿಷ ಕೊಟ್ಟಿರುವಂತ ಘಟನೆ ಗೊತ್ತಾಗಿದೆ. ಮಕ್ಕಳಿಗೆ ರಸಗುಲ್ಲದಲ್ಲಿ ವಿಷವನ್ನ ಹಾಕಿ ಕೊಂದು ಬಿಟ್ಟಿದ್ದಾಳೆ ಪಾಪಿ ತಾಯಿ. ಉತ್ತರ ಪ್ರದೇಶದಲ್ಲಿ ಮಕ್ಕಳನ್ನೇ ಕೊಲೆಗೈದಿದ್ದಾಳೆ. ಸದ್ಯ ತಾಯಿ ಅರೆಸ್ಟ್ ಆಗಿದ್ದಾಳೆ. ಮುಜಫರ್ ನಗರದ ರೋಡ್ಕಲಿ ಗ್ರಾಮದಲ್ಲಿ ಮುಸ್ಕಾನ್ ಇಂಥದ್ದೊಂದು ಕೃತ್ಯ ಮಾಡಿರೋದು ಸದ್ಯ ಅರೆಸ್ಟ್ ಮಾಡಲಾಗಿದೆ. ಲವರ್ ಜೊತೆ ಸೇರಿ ಇಬ್ಬರು ಮಕ್ಕಳನ್ನೇ ಕೊಂದಿದ್ದಾಳೆ ಮುಸ್ಕಾನ್. 5 ವರ್ಷದ ಮಗ ಅರ್ಹಾನ್ ಮತ್ತು 1 ವರ್ಷದ ಮಗಳನ್ನ ಕೊಲೆ ಮಾಡಿರುವಂತಹ ಘಟನೆ ಈಗ ಬೆಳಕಿಗೆ ಬರ್ತಾ ಇದೆ. ಮುಸ್ಕಾನ್ ಪ್ರಿಯಕರನ ಜುನೈದ್ ಅನ್ನೋದಾಗ ಆತನ ಹೆಸರು. ಆತನ ಜೊತೆ ಪರಾರಿ. ಮನೆಯಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದಾವೆ ಮಕ್ಕಳು. ಯಾವಾಗ ತನಿಖೆ ಮಾಡಲಾಗುತ್ತೆ ಆಗ ಎಲ್ಲವೂ ಕೂಡ ಈ ಕೊಲೆಯ ರಹಸ್ಯ ಬಯಲಾಗುತ್ತೆ. ಚಂಡೀಗಢ್ನಲ್ಲಿ ಕೆಲಸ ಮಾಡ್ತಿರುವಂತ ಮುಸ್ಕಾನ್ ಪತಿ ವಸೀಂ, ಈತ ಜುನೈದ್ ಜೊತೆ ಮುಸ್ಕಾನ್ ಅಕ್ರಮ ಸಂಬಂಧವನ್ನ ಹೊಂದಿರ್ತಾರೆ. ಪ್ರಿಯಕರ ಜೊತೆ ಹೊಸ ಜೀವನವನ್ನ ಶುರು ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ ಈ ಲೇಡಿ. ಇದಕ್ಕೆ ಮಕ್ಕಳು ಅಡ್ಡಿ ಬರ್ತಾರೆ. ಇವರು ಬೇಡ, ಏನಾದ್ರೂ ಮಾಡಬೇಕನ್ನೋದಾಗಿ ಇಂಥ ಕುತಂತ್ರವನ್ನ ಮಾಡಿ ಸ್ವಂತ ತಾನೇ ಹೊತ್ತು ಹೆತ್ತು ಸಾಕಿ ಸಲಹಿದಂತ ಮಕ್ಕಳೇ ರಸಗುಲ್ಲ ಅಂತ ಹೇಳಿ ಮಕ್ಕಳಿಗೆ ಆ ರಸಗುಲ್ಲದಲ್ಲಿ ವಿಷವನ್ನ ಬೆರೆಸಿ ಕೊಲ್ತಾಳೆ. ಯಾಕೆ? ಕಾರಣ ಏನು? ಪ್ರಿಯಕರನ ಜೊತೆ ಹನಿಮೂನ್ಗೆ ಹೋಗೋದಕ್ಕೆ ಪತಿ ಇರಲ್ಲ, ದೂರ ಇರ್ತಾನಾತ. ಆ ಸಂದರ್ಭದಲ್ಲಿ ಇಂಥದ್ದೊಂದು ಖತರ್ನಾಕ್ ಪ್ಲಾನ್ ಮಾಡಿ ಮಕ್ಕಳನ್ನ ಸಾಯಿಸಿರುವಂತ ಘಟನೆ ಈಗ ಉತ್ತರ ಪ್ರದೇಶದಲ್ಲಿ ಬಯಲಾಗ್ತಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ತಾಯಿ ಅಂತಂದ್ರೆ ಈ ಪ್ರಪಂಚದಲ್ಲಿ ಯಾರು ಬೇಕಾದ್ರೂ ಕೆಟ್ಟವರಿರ್ತಾರೆ, ತಾಯಿ ಮಾತ್ರ ಹಂಗಿರಲ್ಲ ಅಂತೀವಿ. ಆದ್ರೆ ಇಂಥ ತಾಯಿಯಿಂದ ಇಡೀ ಎಲ್ಲರೂ ಬೆಚ್ಚಿ ಬೀಳ್ತಾರೆ. ಅಪ್ಪ, ಇಂಥ ತಾಯಿ ಇರ್ತಾರಾ ಅಂತ. ನಿಜಕ್ಕೂ ಆಕೆನೇ ಆ ಮಕ್ಕಳನ್ನ ಹೆತ್ತಿದಾಳ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಮೂಡುತ್ತೆ. ಆ ಸಂಬಂಧ ಈಗ ಉತ್ತರ ಪ್ರದೇಶದಲ್ಲಿ ಅಲ್ಲಿನ ಪೊಲೀಸರು ಆಕೆಯನ್ನ ಅರೆಸ್ಟ್ ಮಾಡಿದ್ದಾರೆ. ತನಿಖೆ ಮಾಡುವಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಮಕ್ಕಳು ಹೆಂಗ್ ಸತ್ರು ಅನ್ನೋ ಅನುಮಾನ ಸಿಗುತ್ತೆ. ಆಗ ನೀಟಾಗಿ ಜಾಲಾಡಿದಾಗ ಎಲ್ಲವೂ ಕೂಡ ಬಟಾ ಬಯಲಾಗತ್ತೆ. ತಾಯಿಯೇ ಆಕೆಯ ಪ್ರಿಯತಮನ ಜೊತೆ ಹನಿಮೂನ್ಗೆ ಹೋಗೋದಕ್ಕೆ ತನ್ನ ಮಕ್ಕಳಿಗೆ ರಸಗುಲ್ಲದಲ್ಲಿ ವಿಷವನ್ನ ಹಾಕಿಕೊಟ್ಟಿರೋದು ಬಟಾ ಬಯಲಾಗುತ್ತೆ. ಇತ್ತೀಚೆಗಷ್ಟೇ ಮೇಘಾಲಯದಲ್ಲಿ ಸೋನಂ ರಘುವಂಶಿ ಮದುವೆ ಆಗಿರುವಂತ ಗಂಡನನ್ನ ಹನಿಮೂನಿಗೆ ಕರ್ಕೊಂಡು ಹೋಗಿ ಹೆಂಗ್ ಮರ್ಡರ್ ಮಾಡ್ತಾರೆ, ಆ ಕಹಾನಿ ಇಡೀ ದೇಶವೇ ಬೆಚ್ಚಿ ಬೀಳುತ್ತೆ. ಅದರ ಬೆನ್ನಲ್ಲೇ ಒಂದು ಕಿಲ್ಲರ್ ತಾಯಿಯ ಖತರ್ನಾಕ್ ಪ್ಲಾನ್ ಕೂಡ ಬಯಲಾಗಿದೆ. ಉತ್ತರ ಪ್ರದೇಶದಲ್ಲಿ ಆಗಿರುವಂತಹ ಘಟನೆ ಇದು. ಮಕ್ಕಳನ್ನ ವಿಷ ಕೊಟ್ಟು ಸಾಯಿಸಿ ಪ್ರಿಯಕರನ ಜೊತೆ ಹನಿಮೂನ್ಗೆ ಹೋಗೋದಕ್ಕೆ ನೀಟ್ ಪ್ಲಾನ್ ಮಾಡಿಕೊಂಡು ಹೊರಟಿದ್ದಂತ ಆಕೆ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ಈಕೆಯ ಹೆಸರು ಮುಸ್ಕಾನ್. ಆಕೆಯ ಪ್ರಿಯತಮ ಜುನೈದ್ ಜೊತೆ ಹೊಸ ಜೀವನವನ್ನ ಶುರು ಮಾಡೋದಕ್ಕಂತೆ ಮದುವೆ ಆಗಿರುತ್ತೆ. ಇಬ್ರು ಪುಟ್ಟ ಮಕ್ಕಳಿರ್ತಾರೆ. ಅವೆಲ್ಲವನ್ನ ಬಿಟ್ಟು ಮಕ್ಕಳಿಗೆ ವಿಷ ಕೊಟ್ಟು ತಾನು ಹೆತ್ತಿರುವಂತ ಮಕ್ಕಳನ್ನ ಸಾಯಿಸಿ ಗಂಡನನ್ನ ಬಿಟ್ಟಾಕಿ ಎಲ್ಲವನ್ನ ಬಿಟ್ಟು ಪ್ರೀತಿ ಮಾಡ್ತಿದ್ದ, ಲವ್ ಮಾಡ್ತಿದ್ದ ಜುನೈದ್ ಜೊತೆ ಓಡ್ ಹೋಗಿ ಹೊಸ ಜೀವನ ಶುರು ಮಾಡ್ಬೇಕನ್ನೋದ ಪ್ಲಾನ್ ಮಾಡ್ತಾರೆ. ಆದ್ರೆ 2 ಮಕ್ಕಳಿದ್ದಾವಲ್ಲ, ಅಡ್ಡಿ ಬರ್ತಾವೇನೋ ನಿಟ್ಟಿನಲ್ಲಿ ತಾಯಿಯೇ ಮಕ್ಕಳಿಗೂ ವಿಷ ಕೊಟ್ಟು, ಈಗ ರಸಗುಲ್ಲ ಇದೆಯಲ್ಲ, ರಸಗುಲ್ಲದ ಒಳಗೆ ವಿಷ ಹಾಕಿ ಮಕ್ಕಳೇ ತಿನ್ನಿ ಅಂತ ಹೇಳಿ, ಪಾಪ ಮಕ್ಕಳಿಗೆ ಏನ್ ಗೊತ್ತಿರುತ್ತೆ, ಅಮ್ಮ ಕೊಟ್ಟಿದ್ದು ತಿನ್ಬೇಕನ್ನೋ ಯೋಚನೆ. ಆಗ ಗೊತ್ತಾಗತ್ತೆ ವಿಷವನ್ನ ಕೊಟ್ಟಿರ್ತಾರೆ, ಮಕ್ಕಳು ತೀರ್ಕೊಂಡಿದ್ದಾವೆ. ಆಗ ಮಕ್ಕಳು ಹೇಗೆ ತೀರ್ಕೊಂಡು ಅನ್ನುವಂತ ಅನುಮಾನ ಬರುತ್ತೆ ಪೊಲೀಸರಿಗೆ. ಈ ಸಂಬಂಧ ಉತ್ತರ ಪ್ರದೇಶದ ಪೊಲೀಸರು ತನಿಖೆ ಮಾಡ್ತಾರೆ. ಎಲ್ಲಾ ರೀತಿಯಾಗಿ ಜಾಲಾಡ್ದಾಗ ಗೊತ್ತಾಗತ್ತೆ ಮಕ್ಕಳು ಸತ್ತಿದ್ದು ಬೇರೆ ಯಾವ ಕಾರಣಕ್ಕೂ ಅಲ್ಲ, ಸ್ವತಃ ತಾಯಿಯೇ. ತಾಯಿ ಅನ್ನೋದಕ್ಕೂ ಆ ಪದಕ್ಕೆ ಇಂಥವ್ರಿಂದ ಅಪ್ಪ ಹಿಂಗೆಲ್ಲ ಆಗುತ್ತಾ, ಈಕೆ ಕಿಲ್ಲರ್ ತಾಯಿ. ಇಂಥ ಕಿಲ್ಲರ್ ತಾಯಿ ಹನಿಮೂನ್ಗೂ ಹೋಗೋದಕ್ಕೆ ಮಕ್ಕಳನ್ನ ಬಲಿ ಪಡೆದಿದ್ದಾಳೆ.